ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಮಾಡ್ತಾ ಇದ್ದೀನಿ ನಮಕ್ ಪಾರೆ. ತುಂಬ ಸುಲಭವಾಗಿ ಮಾಡ್ಬೋದು ಮತ್ತು ತುಂಬ ಚೆನ್ನಾಗಾಗುತ್ತೆ, ಗರಿಗರಿಯಾಗಿ ಮೃದುವಾಗಿ ಆಗ್ತವೆ. ಟೀ ಟೈಮ್ ಸ್ನ್ಯಾಕ್ಸ್ ಸಂಜೆ ಹೊತ್ತು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನಮಕ್ ಪಾರೆ ಮಾಡೋದಕ್ಕೆ ನಾನು ಚಿರೋಟಿ ರವೆ ತೊಗೊಂಡಿದ್ದೀನಿ. ಚಿರೋಟಿ ರವೆ 1.5 ಬಟ್ಲು ನಾನು ತೊಗೊಂಡಿದ್ದೀನಿ. ಮತ್ತು ಸ್ವಲ್ಪ ಜೀರಿಗೆ, ಸ್ವಲ್ಪ ಅಜ್ವಾಯಿನ್ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಅಜ್ವಾಯಿನ್ ಹಾಕಿದರೆ ಸಾಕು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ತುಪ್ಪ ನಾನು ಹಾಕ್ತಾಯಿದ್ದೀನಿ. ತುಪ್ಪ ಕರಗಿಸ್ಕೊಂಡು ಹಾಕ್ತಾಯಿದ್ದೀನಿ. ಒಂದು 3 ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ತುಪ್ಪ ಹಾಕ್ಬೋದು ಅಥವಾ ಎಣ್ಣೆನೂ ಬಿಸಿ ಮಾಡಿ ಹಾಕ್ಬೋದು. ಎಣ್ಣೆಗಿಂತ ತುಪ್ಪ ಹಾಕಿದ್ರೆ ತುಂಬ ಚೆನ್ನಾಗುತ್ತೆ ಇದು. ಈಗ ಬಿಸಿ ಮಾಡಿರೋಂಥ ನೀರು ಹಾಕ್ತಾಯಿದ್ದೀನಿ. ಬಿಸಿ ನೀರು ಅಂದರೆ ತುಂಬ ಬಿಸಿ ಅಲ್ಲ, ಮುಟ್ಟೋಕ್ಕಾಗುವಷ್ಟು ಬಿಸಿ ನೀರು ಇದ್ದರೆ ಸಾಕು. ಈಗ ಇದನ್ನು ಕಲಸಿಟ್ಕೋಬೇಕು. ಕಲಿಸ್ಬಿಟ್ಟು ಒಂದು ಅರ್ಧ ಗಂಟೆ, 20 ನಿಮಿಷ, ಅರ್ಧ ಗಂಟೆ ಮುಚ್ಚಳ ಮುಚ್ಚಿ ಇಡ್ತೀನಿ ನಾನು. ಈಗ ನೋಡಿ, ಒಂದು ಅರ್ಧ ಗಂಟೆ ಆದಮೇಲೆ ರವೆ ಹಾಕಿರೋದಲ್ಲ ನೆಂದು ಅದು ಗಟ್ಟಿಯಾಗತ್ತೆ ಹಿಟ್ಟು. ನೋಡಿ, ಅದು ಕಲಿಸುವಾಗ ಗೊತ್ತಾಗತ್ತೆ ನಿಮಗೆ. ಈಗ ಇದಕ್ಕೆ ಮತ್ತೊಂದು ಸ್ವಲ್ಪ ಗೋಧಿ ಹಿಟ್ಟು ಹಾಕಬೇಕು. ಒಂದು 2-3 ಟೇಬಲ್ ಸ್ಪೂನಷ್ಟು ಗೋಧಿ ಹಿಟ್ಟು ಹಾಕ್ಕೋಬೇಕು. ಹಾಕಿ ಇದನ್ನು ಕಲಿಸ್ಕೋಬೇಕು. ಚೆನ್ನಾಗಿ ಹಿಟ್ಟು ಗಟ್ಟಿಯಾಗಿರಬೇಕು, ಮೆತ್ತಗಿರಬಾರ್ದು. ಆಗೋ ಥರ ಕಲಿಸ್ಕೋಬೇಕು. ಈಗ ಕಲಿಸಾದ್ಮೇಲೆ ಇದನ್ನು ಒಂದು 2 ನಿಮಿಷ ಚೆನ್ನಾಗಿ ನಾದ್ಕೋಬೇಕು. ನಾದ್ಕೊಂಡಾದ್ಮೇಲೆ ಇದನ್ನು ನಾನು ದೊಡ್ಡ ದೊಡ್ಡ ಉಂಡೆಯಾಗಿ ಮಾಡಿಟ್ಕೊತಾ ಇದ್ದೀನಿ. ಈಗ ಇದನ್ನು ಲಟ್ಟಿಸ್ಕೋಬೇಕು. ಲಟ್ಟಿಸೋದಕ್ಕೆ ಹಿಟ್ಟೇನು ಹಾಕೋದು ಬೇಡ, ನಾವು ತುಪ್ಪ ಹಾಕಿರ್ತೀವಲ್ಲ, ಹಂಗಾಗಿ ಅಂಟೋದಿಲ್ಲ. ತುಪ್ಪ ಅಥವಾ ಎಣ್ಣೆ ಹಾಕಿರ್ತೀವಲ್ಲ, ಅಂಟೋದಿಲ್ಲ. ಚಪಾತಿ ಥರ ಲಟ್ಟಿಸ್ಕೋಬೇಕು. ಅದೇ ಸ್ವಲ್ಪ ದಪ್ಪ ಲಟ್ಟಿಸ್ಕೋಬೇಕು, ಚಪಾತಿ ಅಷ್ಟು ತೆಳುವಾಗಿ ಲಟ್ಟಿಸ್ಬಾರ್ದು. ಈಗ ಇದಕ್ಕೆ ಮತ್ತೆ ನಾನು ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಹಾಕಿ ಮತ್ತು ಗೋಧಿ ಹಿಟ್ಟು ಹಾಕ್ತಾಯಿದ್ದೀನಿ. ಇದಷ್ಟನ್ನು ಪೂರ್ತಿ ಹರಡೋ ಥರ ಇದನ್ನು ಹೀಗೆ ಸವರ್ಕೋಬೇಕು. ತುಂಬಾ ಚೆನ್ನಾಗಾಗುತ್ತೆ. ಇದಕ್ಕೆ ಖಾರಕ್ಕೆ ಏನೂ ಹಾಕ್ತಾಯಿಲ್ಲ ನಾನು, ಹಂಗೆ ಮಕ್ಕಳಿಗೆ ಇಷ್ಟ ಆಗುತ್ತೆ. ಮತ್ತು ತುಂಬ ಮೃದುವಾಗುತ್ತೆ. ಇದು ವಯಸ್ಸಾದವ್ರು ಕೂಡ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಈಗ ನೋಡಿ, ನಾನು ಈ ರೀತಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಫೋಲ್ಡ್ ಮಾಡುವಾಗ ತುಂಬಾ ಪ್ರೆಸ್ ಮಾಡೋದು ಬೇಡ. ಈಗ ಇದನ್ನು ಲಟ್ಟಣಿಗೆಯಿಂದ ಲೈಟಾಗಿ ಸ್ವಲ್ಪ ಒತ್ತಬೇಕು. ತುಂಬ ಇದು ಲಟ್ಸೋದು ಬೇಡ. ಈ ರೀತಿ ಅದು ಎಳೆ ಎಳೆಯಾಗಿ ಬರಬೇಕು. ಹಾಗಾಗಿ ಸ್ವಲ್ಪ ಅದು ಜಾಯಿಂಟ್ ಆಗೋ ಥರ ಅಷ್ಟೇ, ತುಂಬ ಗಟ್ಟಿಯಾಗಿ ಪ್ರೆಸ್ ಮಾಡಬೇಡಿ. ಇಷ್ಟಾದಮೇಲೆ ನೋಡಿ, ಈ ರೀತಿ ಕಟ್ ಮಾಡ್ಕೋಬೇಕು. ಈ ರೀತಿ ಒಂದಷ್ಟು ಮಾಡಿ ಡಬ್ಬಿಲಿ ಹಾಕಿಟ್ರೆ ಯಾವಾಗ ಬೇಕೋ ಆವಾಗ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಯಾವಾಗಲೂ ಹೊರಗಡೆ ತಿಂಡಿ ತಂದು ಕೊಡೋ ಬದಲು ಈ ರೀತಿ ಏನಾದ್ರು ಮಾಡಿಟ್ರೆ ಮಕ್ಕಳಿಗೆ ಖುಷಿಯಾಗಿ ತಿಂತಾರೆ. ನೋಡಿ, ಈ ರೀತಿ ಅಷ್ಟೂ ಒಂದು ಪ್ಲೇಟಿಗೆ ನಾನು ಹಾಕ್ಕೋತಾ ಇದ್ದೀನಿ. ನಾನು ಎಣ್ಣೆ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ.
ಎಣ್ಣೆ ಬಿಸಿ ಆಗಿದೆಯಾ ಅಂತ ಚೆಕ್ ಮಾಡಿಕೊಂಡು ಈಗ ನೋಡಿ ಸ್ವಲ್ಪ ಹಿಟ್ಟಾಗಿದ್ದ ಕೂಡಲೇ ಮೇಲೆ ತೇಲ್ ಬರಬೇಕು. ಆವಾಗ ಎಣ್ಣೆ ಕಾದಿದೆ ಅಂತ. ಎಣ್ಣೆ ಕಾಯೋದಕ್ಕೆ ಮುಂಚೆನೇ ಹಾಕಬೇಡಿ, ಯಾಕಂದರೆ ತುಂಬ ಎಣ್ಣೆ ಎಳೆಯುತ್ತೆ ಮತ್ತು ಎಲ್ಲ ಪುಡಿ ಆಗಿಬಿಡುತ್ತೆ, ಸರಿಯಾಗಿ ಬರಲ್ಲ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಕರಿಬೇಕು. ಇದು ಬೇಗನೂ ಕರಿ ಅಂದರೆ ಒಳಗೆಲ್ಲ ಬೆಂದು ಬೇಗ ಫ್ರೈ ಆಗುತ್ತೆ, ತುಂಬ ಟೈಮ್ ಏನು ತೊಗೊಳಲ್ಲ, ಬೇಗ ಆಗುತ್ತೆ. ಈಗ ನೋಡಿ ನೊರೆ ಎಲ್ಲ ಕಮ್ಮಿಯಾಗಿ ಇದು ಕೆಳಗೆ ಕೂರುತ್ತವೆ, ಆವಾಗ ಇದಾಗಿದೆ ಅಂತ ಅರ್ಥ. ಮತ್ತು ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗುತ್ತೆ, ಆವಾಗ ಇದಾಗಿದೆ ಅಂತ. ಇನ್ನೂ ಕೆಂಪಗೆ ಬೇಕಾದ್ರೆ ಮಾಡ್ಕೋಬೋದು, ಆದರೆ ನಾನಿದು ಇಷ್ಟಕ್ಕೆ ಸಾಕು ಅಂತ ನಾನು ತೆಗಿತಾ ಇದ್ದೀನಿ. ಇಷ್ಟ ಆದರೆ ಸಾಕು, ಚೆನ್ನಾಗಿ ಒಳಗೆಲ್ಲ ಬೆಂದು ಗರಿಗರಿಯಾಗಿ ಮೃದುವಾಗಿ ಆಗಿರುತ್ತೆ. ನೋಡಿ ನಾನು ಮುರಿದು ತೋರಿಸ್ತಾ ಇದ್ದೀನಿ, ತುಂಬ ಚೆನ್ನಾಗಾಗತ್ತೆ ನೋಡಿ. ಹೀಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.